ಹೃದಯಾಘಾತದಿಂದ ವೈದ್ಯ ಸಾವನ್ನಪ್ಪಿರೋ ಘಟನೆ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಅರಸನಘಟ್ಟ ಗ್ರಾಮದಲ್ಲಿ ಸಂಭವಿಸಿರುವಂಥದ್ದು. ಚಿಕಿತ್ಸೆ ನೀಡಬೇಕಿದ್ದ ವೈದ್ಯನ ಹೃದಯ ಸ್ತಂಭನವಾಗಿದೆ. ವೈದ್ಯ ದಿನಾಚರಣೆ ದಿನವೇ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. 48 ವರ್ಷದ ಡಾಕ್ಟರ್ ಎನ್ ಸಂದೀಪ್ ಮೃತ ವೈದ್ಯರಾಗಿದ್ದು ಶಿವಮೊಗ್ಗ ಹೊಳೆಹೊನ್ನೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದರು. ಆದರೆ ಇದ್ದಕ್ಕಿದ್ದಂತೆ ಸುಸ್ತು ಕಾಣಿಸಿಕೊಂಡ ಹಿನ್ನೆಲೆ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ಹೃದಯಾಘಾತದಿಂದ ಡಾಕ್ಟರ್ ಸಂದೀಪ್ ಸಾವನ್ನಪ್ಪಿದ್ದಾರೆ. ಅಲ್ಟ್ರಾಸೌಂಡ್ ಎಲ್ಲ ಮಾಡಿದಾಗ ಅವರಲ್ಲಿ ಅದೇ ಕಾರ್ಡಿಯಾಕ್ ಫೇಲ್ಯೂರ್ ಆಗಿದೆ, ನೀವು ಅರ್ಜೆಂಟಾಗಿ ಅಡ್ಮಿಟ್ ಆಗಬೇಕು ಅಂತ ಹೇಳಿದರು. ಅದೇ ರೀತಿ ಅಡ್ಮಿಟ್ ಆದರು. ಸ್ಯಾಚುರೇಷನ್ನು ಮೇಂಟೈನ್ ಆಗ್ತಾ ಇರಲಿಲ್ಲ ಅಂತ ಅವ್ರಿಗೆ NIV ಅಂತ ಹೇಳ್ತಾರೆ, ನಾನ್ ಇನ್ವೇಸಿವ್ ವೆಂಟಿಲೇಷನ್ ಅಂತ ಹಾಕಿದರು. ಒಂದಿನ ಇಂಪ್ರೂವ್ಮೆಂಟ್ ಆಗ್ತಾ ಬಂತು. ಆದರೆ ಭಾನುವಾರ ಚೆನ್ನಾಗಿದ್ರು, ಸೋಮವಾರ ಬೆಳಗ್ಗೆ ಅಷ್ಟೊತ್ತಿಗೆ ಸಡನ್ನಾಗಿ ಡಿಟೇರಿಯೇಟ್ ಆಯಿತು. ಅದು ಆ ಟ್ರೀಟ್ಮೆಂಟು ಕಂಟಿನ್ಯೂ ಮಾಡಬೇಕಾದ್ರೆ ಅವ್ರದ್ದು ಕಂಡೀಷನ್ ಸೀರಿಯಸ್ ಆದರೆ ಮತ್ತು ಬೇರೆ ಪರೀಕ್ಷೆಗಳು ಮಾಡಬೇಕಾಗತ್ತೆ ಅಂತೇಳಿ ಆ್ಯಂಜಿಯೋಗ್ರಾಮ್ ಮಾಡಿದ್ರು. ಅದರಲ್ಲಿ ಅಂತ